ಬಿಸಿ ಬಿಸಿ ಪೊಂಗಲ್ಲು ಊಟ ಮಾಡೋಣ ಬನ್ನಿ. ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ಇವತ್ತು ನಾನು ಪೊಂಗಲ್ ಮಾಡ್ತಿದ್ದೀನಿ. ಸ್ವೀಟ್ ಪೊಂಗಲಲ್ಲ, ಖಾರ ಪೊಂಗಲ್ಲು. ಅದು ನವಣಕ್ಕಿದು ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು ಕುಕ್ಕರ್ ತಗೊಂಡ್ಬಿಟ್ಟು ಅದಕ್ಕೆ 1 ಲೋಟ ನವಣಕ್ಕಿ ಮತ್ತು 1 ಲೋಟ ಹೆಸರುಬೇಳೆ ತೊಗೊತಾ ಇದ್ದೀನಿ ನಾನು. ಇದು ಒಂದೇ ಗ್ಲಾಸು, ಸಮ ಗ್ಲಾಸು. ನೀವು ಯಾವುದು ಬೇಕಾದ್ರೂ ಗ್ಲಾಸ್ ತೊಗೊಂಡ್ಬಿಟ್ಟು ಸಮ ಅಳತೆ ತೊಗೊರಿ. 1 ಗ್ಲಾಸ್ ನವಣಕ್ಕಿ, 1 ಗ್ಲಾಸ್ ನಾನು ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀರು ನಾನು ಡಬಲ್ ಅಲ್ಲ ತ್ರಿಬಲ್ ಹಾಕೋಬೇಕು. ತ್ರಿಬಲ್ ಹಾಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಯ್ತೈತಿ. ಪೊಂಗಲ್ ಅಂದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತು ಯಾವ ಥರ ಇರ್ತೈತಿ ಅಂತಂದು ಹೇಳಿ. ಫುಲ್ಲು ತೆಳ್ಳಗೂ ಅಲ್ಲ, ಫುಲ್ ಗಟ್ಟಿ ಅಲ್ಲ, ಆ ಥರ ಇರುತ್ತಲ್ಲ, ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನೀರೊಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಚಲೋ. ನಾನು ಇಲ್ಲಾಂದರೆ ನೀವು ಕರೆಕ್ಟಾಗಿ ಮಾಡ್ಕೊಂಡು ಆಮೇಲೆ ಬೇಕಾದ್ರೂ ನೀರು ಹಾಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಸಾಫ್ಟಾಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ಅಥವಾ 3 ವಿಷಿಲ್ ಹಾಕ್ಕೊಡ್ರಿ ಚೆನ್ನಾಗಿ. ಸ್ವಲ್ಪ ನವಣಕ್ಕಿ ಆಗೋದ್ರಿಂದ ಒಂದು 5 ನಿಮಿಷ ನೆನೆ ಇಟ್ಟರು ಕೂಡ ತುಂಬ ಚೆನ್ನಾಗಿರ್ತೈತಿ. ಹಾಗೆ ನಾನು ಅಲ್ಲಿ ವಿಸಿಲ್ ಹಾಕ್ಕೊಂಡು ಅದು ಪ್ರೆಷರ್ ಹೋಗಲಿ ಅಂತಂದು ಹೇಳಿ ಒಂದು ಕಡೆ ಸೈಡ್ ಇಟ್ಟಿದ್ದೀನಿ. ಇಲ್ಲಿ ಒಂದು ಫ್ರೀ ಪ್ಯಾನ್ ತೊಗೊಂಡ್ಬಿಟ್ಟು ನಾನು ಇದಕ್ಕೆ ಒಗ್ಗರಣೆ ಕೊಡ್ಕೊಳ್ಳೋಣ ಪೊಂಗಲ್ಗೆ ಅಂತಂದು ಹೇಳಿ ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಇದು ಪ್ಯಾನ್ ಬಿಸಿ ಆದಮೇಲೆ ನಾನು ಇಲ್ಲಿ ತುಪ್ಪ ಹಾಕ್ಕೋತಿದ್ದೀನಿ. ನೀವು ಬೇಕಾದರೆ ಎಣ್ಣೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಇತ್ತು ಅಂದರೆ ಮನೆಯಲ್ಲಿ ನಮ್ಮ ಕಡೆಯಿಂದ ಸಾಧ್ಯ ಐತಿ ಅಂತಂದ್ರೆ ನಾವು ಒಳ್ಳೆಯದೇ ಮಾಡ್ಕೊಂಡು ತಿನ್ನೋಣ ಅಂತ ನನ್ನ ಅಭಿಪ್ರಾಯ. ಹಾಗೆ ತುಪ್ಪನೇ ಹಾಕ್ಕೊಂಡೆ ನಾನು. ತುಪ್ಪ ಅದು ನವಣಕ್ಕಿ ಪೊಂಗಲ್ಗೆ ತುಂಬ ಚೆನ್ನಾಗಿರ್ತೈತಿ. ಹಾಗಾಗಿ ಮತ್ತು ನಾನು ಈಗ ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಬೆಳ್ಳುಳ್ಳಿ, ಇಲ್ಲಿ ಜವಾರಿ ಬೆಳ್ಳುಳ್ಳಿ ನಾನು ಹಾಕ್ಕೊತಿದ್ದೀನಿ. ಜಜ್ಜಿಡ್ಕೊಂಡಿದ್ದೀನಿ ನಾನು. ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಒಂದೊಂದು ತುತ್ತಿಗೂ ಕೂಡ ಬೆಳ್ಳುಳ್ಳಿ ಬಂದ್ರೆ ಅದ್ರ ಘಮ, ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರ್ತೈತಿ, ಅಷ್ಟು ಸಖತ್ತಾಗಿರ್ತೈತಿ. ಅದಕ್ಕೆ ನಾನು ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಜಾಸ್ತಿ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಫ್ರೈ ಆದ ತಕ್ಷಣ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿಬಿಡ್ತೈತಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಣ ಮೆಣಸಿನ್ಕಾಯಿನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೀವು ತುಪ್ಪ ಹಾಕೋಕ್ಕಾಗಲ್ಲ ಅಂತಂದ್ರೂ ಕೂಡ ಒಂದು ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕ್ಕೊಳ್ರಿ, ಅದೊಂಥರ ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತೈತಿ. ಇಲ್ಲಿ ಕಾಳು ಮೆಣಸನ್ನು ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ. ಕುಟ್ಟಿ ಅಂದರೆ 1ರಲ್ಲಿ 2, 3 ಮಾಡ್ಕೊಂಡಿದ್ದೀನಿ. ಫುಲ್ ಪೌಡ್ರ್ ಮಾಡ್ಕೋಬೇಡಿ. ಕಾಳು ಮೆಣಸಿನ ಪೌಡ್ರ್ ಇದ್ರೂ ಕೂಡ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಅದನ್ನು ಆದರೂ ಪೆಪ್ಪರ್ ತೊಗೊಂಡ್ಬಿಟ್ಟು ನಾನು ಕಾಳು ತೊಗೊಂಡ್ಬಿಟ್ಟು ನಾನು ಒಂದು ಕುಟಾಣಿ ಒಳಗೆ ಒಂದು 1ರಲ್ಲಿ ಒಂದು 2-3 ಪೀಸ್ ಆಗಿರಬೇಕು, ಆ ಥರ ಕುಟ್ಟಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಅದನ್ನು ಹಾಕ್ಕೊಳ್ತೇನೆ ನಾನು. ಮತ್ತು ಇದು ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಇಂಗು, ಇವಿಷ್ಟು ಹಾಕ್ಕೊಂಬಿಟ್ರೆ ನೋಡಿರಿ ನಾನು ಹಾಕ್ಕೊಂಡೆ ನೋಡಿರಿ. ಕಾಳು ಮೆಣಸಿನ ಪೌಡ್ರನ್ನಕ್ಕಿಂತನೂ ಕುಟ್ಟಿಟ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕಾಳು ಮೆಣಸನ್ನು ಕೂಡ ಅಲ್ಲಲ್ಲೇ ನಾವು ಊಟ ಮಾಡ್ತಿರ್ಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ಬರುತ್ತಲ್ಲ, ತುಂಬ ಸಖತ್ತ ಟೇಸ್ಟ್ ಕೊಡ್ತೈತಿ. ಮತ್ತು ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಬಾಣ್ತರಿಗೂ ಕೂಡ ಕೊಡ್ಬೋದು. ಹಾಗೆ ಜ್ವರ ಬಂದವ್ರಿಗೆ, ಬೇಜಾರಾದವ್ರಿಗೆ, ಡಯಾಬಿಟಿಕ್ನವ್ರಿಗಂತೂ ತುಂಬ ಒಳ್ಳೆಯ ರೆಸಿಪಿ. ಡಯಟ್ ಮಾಡೋರಿಗಂದ್ರೂ ಅವ್ರಿಗಂತೂ ತುಂಬ ಒಳ್ಳೆಯದು. ಹಾಗೆ ರಾತ್ರಿ ಊಟಕ್ಕೆ ಏನಪ್ಪ ಅಡುಗೆ ಮಾಡೋದು ಅಂತ ಹೇಳಿದಾಗ ರಾತ್ರಿ ಕೂಡ ಈ ಥರ ಸಿಂಪಲ್ ಒಂದು ಊಟ ಮಾಡೋಕ್ಕೂ ತುಂಬ ಒಳ್ಳೆಯದು. ಮತ್ತು ನವಣಕ್ಕಿಯಿಂದ ಏನೇನು ಮಾಡಬೇಕಪ್ಪ, ಏನೇನು ಉಣ್ಬೇಕಪ್ಪ ಅಂತ ಬೇಜಾರು ಮಾಡ್ಕೊಂಡಿರ್ತಾರಲ್ಲ ಅಂಥವ್ರಿಗೂ ಕೂಡ ತುಂಬ ಚೆನ್ನಾಗಿ. ನೋಡ್ರಿ ಇಲ್ಲಿ ನಾನು ಪ್ರೆಷರ್ ಹೋಗಿತ್ತು, ನಾನು ನೀರು ಜಾಸ್ತಿ ಇಟ್ಟರು ಕೂಡ ನೋಡ್ರಿ ಇಮ್ಮರ್ಕೊಂಬಿಟ್ಟು ಎಷ್ಟು ಡ್ರೈ ಆಗಿದೆ ಅಂತ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಹಾಕ್ಕೊಂಬಿಟ್ಟು ಅದು ಪ್ಯಾನಿಗೆ ನನಗೆ ಎಷ್ಟು ನೀರು ಬೇಕು ನೋಡು, ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡು ಅಷ್ಟು ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ತೀನಿ. ನೀವು ಕೂಡ ಈ ಥರ ಗಟ್ಟಿ ಆದರೆ ಆ ಥರನ ಮಾಡ್ಕೊಳ್ರಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದು ಊಟ ಮಾಡಲಿಕ್ಕೆ ಚೆನ್ನಾಗಿರ್ತೈತಿ. ತುಂಬ ಗಟ್ಟಿ ಆದರೆ ಊಟ ಮಾಡೋಕ್ಕೆ ಆಗಂಗಿಲ್ಲ. ಇದು ನಾನಿಲ್ಲಿ ಇಬ್ಬರಿಗೆ ಊಟಕ್ಕೆ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ನಾನು ಇಷ್ಟು ಮಾಡ್ಕೊಂಡಿದ್ದೆ. ಮತ್ತು ಕುಕ್ಕರಲ್ಲಿ ಜಾಸ್ತಿ ನೀರಿಟ್ಟರು ಕೂಡ ಎಲ್ಲ ಉಕ್ಕಿ ಬಿಡ್ತೈತಿ. ನೀವು ಈಗಿನವೆಲ್ಲ ಕುಕ್ಕರ್ ನಾವು ಎಲ್ಲ ಉಕ್ಕಿಬಿಟ್ಟು ನಾವು ಎಷ್ಟು ಕಡಿಮೆ ಇಟ್ಟರು ಕೂಡ ಉಕ್ಕಿಬಿಟ್ಟು ಹೊಲಸು ಮಾಡಿಬಿಡ್ತಾವಲ್ಲ, ಅದಕ್ಕೆ ನಾನು ಜಾಸ್ತಿ ಇಟ್ಟರು ಕೂಡ ಈ ಥರ ಆಗಿದೆ. ನೀವು ಪರವಾಗಿಲ್ಲ, ಇವಾಗ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಕೊಂಡು ನಿಮಗೆ ಊಟ ಮಾಡಲಿಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ರಿ. ಇಲ್ಲ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಪೊಂಗಲಿನ ಅದಕ್ಕೆ ಬಂದ ಮೇಲೆ ನೀವು ಆಮೇಲೆ ಸರ್ವ್ ಮಾಡ್ಕೊಂಡು ಊಟ ಮಾಡ್ಬೋದು. ಮತ್ತು ನಾನು ಅಲ್ಲಿ ಒಗ್ಗರಣೆಲಿ ಹಿಂಗೆ ಹಾಕೋದನ್ನು ಮರೆತೆ, ಅದ್ರ ಸಂಬಂಧ ಇವಾಗ ಒಂದು ಸ್ವಲ್ಪ ಹಿಂಗು ಹಾಗೆ ರುಚಿ ತಕ್ಕಷ್ಟು ಉಪ್ಪು ಇವೆರಡೂ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಒಂದು ಸಲ ಕುದಿಸ್ತೇನೆ ನೋಡಿರಿ. ರುಚಿಯಾದ ಬಿಸಿ ಬಿಸಿಯಾದ ಪೊಂಗಲ್ ಊಟ ಮಾಡಲಿಕ್ಕೆ ಸಿದ್ಧ. ಇಲ್ಲಿ ನಾನು ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿದ್ದೀನಿ ನಾನು. ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ಹಾಗೆ ಪೊಂಗಲ್ಲು ಏನು ಗೊತ್ತಾ, ನಾನು ಆಲ್ಮೋಸ್ಟ್ ಮಾಡಿರ್ತೀನಿ. ರಾತ್ರಿ ಬೆಳಿಗ್ಗೆಲ್ಲ ರೊಟ್ಟಿ ಮಾಡಿರ್ತಾವಲ್ಲ, ನಾವು ಉತ್ತರ ಕರ್ನಾಟಕದರು 2 ಹೊತ್ತು ರೊಟ್ಟಿ ತಿಂದಿರ್ತೀವಿ. ಬೆಳಿಗ್ಗೆ ಅನ್ನ ಏನು ಊಟ ಮಾಡೋದು ಅಂತ ಈ ಥರದ್ದೊಂದು ಮಾಡ್ಕೊಂಡಿರ್ತೀವಿ. ಚಳಿಗಾಲಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಬಟ್ ಈ ರೆಸಿಪಿನೇ ನಾನು ತೋರಿಸೋದನ್ನೇ ಮರ್ತಿದ್ದೀನಿ ನಾನು. ಅಯ್ಯೋ, ರೆಗ್ಯುಲರ್ ಮಾಡೋದನ್ನೇ ನಾನು ರೆಸಿಪಿ ಹಾಕೇ ಇಲ್ಲ ಅಂತ ನನಗೆ ಇವಾಗತ್ತೇ ಅನ್ನಿಸ್ತು. ತುಂಬ ಸಖತ್ತಾಗಿರ್ತೈತಿ. ಯಾರೋ ಮನೆಗೆ ಬಂದ್ರೂ ನೀವು ಮಾಡಿಕೊಟ್ರು ಕೂಡ ಸಖತ್ತಾಗಿರ್ತೈತಿ. ಡಯಟ್ ಕಾನ್ಸಿಯಸ್ ಇರೋರ್ಗಂತೂ ತುಂಬ ಒಳ್ಳೇದು. ನವಣಕ್ಕಿ ಆಗೋದ್ರಿಂದ ನೋಡಿರಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ, ಎಷ್ಟು ಸಾಫ್ಟಾಗಿ ಹಾಗೆ ಬರ್ತಾಯಿದೆ ಅಂತಂದ್ರೆ ನಾವು ಬಾಯಾಗಿ ಹಿಡ್ಕೊಂಡ್ರೆ ಗುಳುಮ್ ಅಂತ ನುಂಗ್ಬೋದು, ಅಷ್ಟು ಚೆನ್ನಾಗೈತಿ. ನೀವು ಕೂಡ ಪೊಂಗಲ್ ಮಾಡ್ತೀರಾ, ಸ್ವೀಟ್ ಪೊಂಗಲ್ ಮಾಡ್ತೀರಾ ಅಥವಾ ಖಾರ ಪೊಂಗಲ್ ಮಾಡ್ತೀರಾ? ಖಾರ ಪೊಂಗಲ್ ಮಾಡಿದ್ರು ಯಾವ ರೇಸಿಂದ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಾಗೆ ನೋಡ್ತಾ ಇದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಥರ ಒಂದು ಪೊಂಗಲ್ ಮಾಡ್ಕೊಂಡು ಊಟ ಮಾಡ್ಕೊತಾರೆ. ಹಾಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇಷ್ಟೆಲ್ಲ ಆದಮೇಲೆ ಬಡಿಸ್ಕೊಂಡು ಊಟ ಮಾಡಲೇಬೇಕಲ್ವಾ. ನಾನು ತಟ್ಟೆಗೆ ಬಡಿಸ್ತಾ ಇದ್ದೆ. ಏನು ಸಖತ್ತಾಗಿತ್ತು ಅಂದರೆ, ನೀವು ಒಂದ್ಸಲ ಟ್ರೈ ಮಾಡಿ, ಗೊತ್ತಾಗುತ್ತೆ. ನಾನು ಹೇಳೋದ್ರಿಂದ ಗೊತ್ತಾಗಲ್ಲ, ನೀವು ರುಚಿ